ಹಾಯ್ ಹಲೋ ನಮಸ್ಕಾರ ಕನಸಲ್ಲೊಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶ್ವಲ್ ಡೈಲಿ ರೋಟೀನ್ ಏನಿರುತ್ತೋ ಅದೇ ಥರ ನಂದು ಇವತ್ತು ಡೈಲಿ ರೋಟೀನ್ ಇರುತ್ತೆ. ಸೊ ಬೆಳಿಗ್ಗೆನೇ ಎದ್ದು ಒರೆಸಿ ಗುಡಿಸಿ ಪೂಜೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಗಿದೆ. ಇವಾಗ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಟಿಫನ್ ಏನಂತ ಹೇಳಿದ್ರೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಉಪ್ಪಿಟ್ಟು ಕೇಸರಿಬಾತ್ ಮಾಡಿ. ಸೊ ಹಾಗಾಗಿ ತರಕಾರಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ. ಸೊ ಏನಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಊಟದಲ್ಲಾಗಿರಲಿ ತರಕಾರಿಗಳನ್ನ ಮಕ್ಕಳಿಗೆ ತಿನ್ನಿಸ್ಬೇಕು. ವಿಟಮಿನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಹಾಗೆ ಸಾಂಬಾರುಗಳೆಲ್ಲ ತಿನ್ನೋಕ್ಕೆ ಹೋಗೋಲ್ಲ ಜಾಸ್ತಿ. ಸೊ ಹಾಗಾಗಿ ನಾನು ಈ ಥರ ಪಲ್ಯಗಳು ಟಿಫನ್ಗಳಲ್ಲೇ ತುಂಬ ನಾನು ತರಕಾರಿ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ಅವರು ಸಾಂಬಾರುಗಳಲ್ಲೆಲ್ಲ ಅಷ್ಟು ತಿನ್ನೋಕ್ಕೆ ಹೋಗಲ್ಲ. ಹಂಗಾಗಿ ಟಿಫನಲ್ಲೇ ನಾನು ಏನು ಬೇಕು ಎಲ್ಲ ಥರದ್ದು ಇದನ್ನು ತರಕಾರಿಗಳನ್ನ ಯೂಸ್ ಮಾಡಿ ಮಾಡ್ತೀನಿ. ಸೊ ಇವಾಗ ನಾನಿಲ್ಲಿ ಉಪ್ಪಿಟ್ಟು ಕೇಸರಿಬಾತ್ಗೆ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಬೇರೆ ಸಹ ತರಕಾರಿಗಳನ್ನ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮನೆಯಲ್ಲಿ ಸದ್ಯಕ್ಕೆ ಇದ್ದಿದ್ದು 2 ಐಟಮ್ಸು. ಸೊ ಹಾಗಾಗಿ ನಾನು ಒಂದೆರಡು ತರಕಾರಿಗಳ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ನೀವು ಇದಕ್ಕೆ ಅವರೆಕಾಳು ಹಾಕಿದ್ರಂತೂ ಸಕ್ಕತ್ತಾಗಿರುತ್ತೆ. ಮತ್ತು ಅವರೇ ಬೇಳೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹಸಿದು ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಮ್ಮ ಮನೇಲಿ ಅಂದರೆ ಕೇಸರಿಬಾತ್ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಬಿರಿ ಉಪ್ಪಿಟ್ಟು ಮಾಡೋದಾದರೆ ಅವರಷ್ಟು ಇಷ್ಟಪಟ್ಟು ತಿನ್ನಲ್ಲ. ಸೊ ಹಾಗಾಗಿ ನಾನಿಲ್ಲಿ ಅದ್ರ ಉಪ್ಪಿಟ್ಟು ಜೊತೆಗೆ ಕೇಸರಿಬಾತು ಸಹ ಮಾಡಿದ್ದೀನಿ. ಬೇಕಂದರೆ ಬೆಳಿಗ್ಗೆನೇ ಟಿಫನ್ ಅಂತ ಅಂದರೆ ಒಂಥರ ಸ್ಪೆಷಲ್ ಆಗಿರಬೇಕು ಅಂತ ಅವ್ರೂ ಮಕ್ಳುಗಳು ಸಹ ಬಯಸ್ತಾರೆ. ಸೊ ಹಾಗಾಗಿ ನಾನು ಅವರುಗಳಿಗೆ ಇಷ್ಟ ಆಗೋಂಥ ಟಿಫನ್ಗಳನ್ನೇ ನಾನು ಮಾಡ್ತೀನಿ. ಕೆಲವೊಂದು ಬಾರಿ ಅವ್ರಿಗೂ ಏನಾದರೂ ಈ ಥರದ್ದೇ ಬೇಕು ಆ ಥರದ್ದೇ ಬೇಕು ಅಂತ ಕೇಳ್ತಾರೆ. ಆ ಒಂದು ಇದನ್ನು ತುಂಬ ರಿಸ್ಕ್ ಇತ್ತು ಅಂದರೆ ನಾನು ಸ್ಯಾಟರ್ಡೆ ಸಂಡೇಗಳಲ್ಲಿ ಮಾಡಿಕೊಡ್ತೀನಿ. ಏನಕ್ಕೆ ಅಂದರೆ ಅವತ್ತೊಂದು ದಿನ ಅವರಿಗೆ ಸ್ಕೂಲ್ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ಮತ್ತು ನಾವು ಬೇಗ ಹೇಳೋದ್ರಿಂದ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಇದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದ ಹಾಗೆ ನಾವು ಬೇಗ ಎದ್ದು ಕೆಲಸ ಮಾಡೋದ್ರಿಂದ ಎಲ್ಲ ಕೆಲಸನೂ ಬೇಗ ಮುಗಿದೋಗ್ಬಿಡುತ್ತೆ. ಅದಾದ ನಂತರ ನಾವು ಇನ್ನೂ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ನಮ್ಮನ್ನು ಆ್ಯಕ್ಟಿವ್ ಆಗಿ ನಾವು ಮಾಡ್ಕೋಬೋದು. ಸೊ ನಾನು ಅದಕ್ಕೆ ಇವಾಗ ನಾನು ಒಂದು ಪ್ಲೈನ್ ಬ್ಲೌಸ್ ಹೊಲಿಸಿದ್ದೀನಿ. ಪ್ಲೈನ್ ಬ್ಲೌಸ್ ಹೊಲಿಸ್ಬಿಟ್ಟು ಅದಕ್ಕೆ ನಾನೇ ವರ್ಕ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ಏನು ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಂದರೆ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಜಸ್ಟ್ ಬೀಡ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡಿ ನಾವು ಮಾಡಿಕೊಂಡ್ರೆ ಮುಗ್ದೋಯ್ತು. ಬಟ್ ಎಷ್ಟು ಹೈಲೈಟಾಗಿ ರಿಚ್ಚಾಗಿ ಕಾಣುತ್ತೆ ಅಂದರೆ ಹ್ಯಾಂಡ್ ವರ್ಕ್ ನಾವು ಹೊರಗಡೆ ಕೊಟ್ಟು ಮಾಡಿಸಿದ್ರೆ ಇಲ್ಲ ಅಂದರೂ ಒಂದು ಸ್ವಲ್ಪ ಆ ಥರ ವರ್ಕನ್ನು 2000 ಮೇಲೇ ಕೇಳ್ತಾರೆ. ಸೊ ಬೆಟರ್ ನನಗೇನೋ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ಅದಕ್ಕೆ ಹೈಲೈಟಾಗಿ ಮಾಡ್ಕೊತಿದ್ದೀನಿ. ಕೆಲವೊಂದು ವರ್ಕ್ಗಳನ್ನ ನಾನು ಮಾಡ್ಕೊಳ್ತೀನಿ, ಇನ್ನೂ ಕೆಲವೊಂದು ವರ್ಕ್ಗಳನ್ನ ಹೊರಗಡೆನೇ ಮಾಡಿಸ್ಕೊಳ್ತೀನಿ. ಹ್ಯಾಂಡ್ಮೇಡ್ ಏನಾದರೂ ಇತ್ತು ಬೀಡ್ಸ್ ಎಲ್ಲ ಹಾಕೋದಿತ್ತು ಅಂದರೆ ಆದಷ್ಟು ನಾನೇ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದ್ರ ಜೊತೆಗೆ ನಮ್ಮದು ಓನ್ ಐಡಿಯಾ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ನಂದು ಕೆಲಸ ಎಲ್ಲ ಮುಗಿದಿದೆ. ಜೊತೆಗೆ ಟಿಫನು ಸಹ ಆಯಿತು. ಇವಾಗ ಅಡುಗೆ ಮಾಡಿಟ್ಬೇಡ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳು ಬಂದರೆ ಬೇಕಲ್ವ. ಸೊ ಹಾಗಾಗಿ ಅಡುಗೆ ಮಾಡಿಟ್ಬಿಟ್ಟು ನಾನು ಆಚೆ ಕಡೆ ಹೋಗ್ತಿದ್ದೆ. ಏನಕ್ಕೆ ಅಂತ ಅಂದರೆ ನಂದು ಬ್ಲೌಸ್ ಕಲೆಕ್ಟ್ ಮಾಡೋಕ್ಕಿದೆ. ಆ ಬ್ಲೌಸ್ ತೊಗೊಂಡು ಯಾವ ಬ್ಲೌಸಪ್ಪ ಅಂತ ಯೋಚನೆ ಮಾಡ್ತಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ವೇರ್ ಮಾಡೋದಕ್ಕೆ ಅಂತೇಳಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಆ ಒಂದು ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಯಾವ ಬ್ಲೌಸ್ ಹೊಲಿಸಿದ್ದೀನಿ ಏನು ಅಂತ. ಜೊತೆಗೆ ಅದಕ್ಕೆ ಸ್ವಲ್ಪ ನಾನೇ ವರ್ಕ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ನಾರ್ಮಲ್ ಪ್ಲೈನ್ ಬ್ಲೌಸ್ ಹೊಲಿಸಿರೋದು. ಅದಕ್ಕೆ ನಾನು ಯಾವ ರೀತಿ ವರ್ಕ್ ಮಾಡೋದು ಅದನ್ನು ಸ್ವಲ್ಪ ಹೈಲೈಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ. ಅದ್ರ ಜೊತೆಗೆ ಅದಕ್ಕೆ ಮ್ಯಾಚ್ ಆಗೋ ಅಂಥ ಇಯರಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಯಾಂಡ್ಮೇಡ್. ಸೊ ಅದು ಯಾವ ರೀತಿ ಬರುತ್ತೆ ಏನು ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ಫಸ್ಟು ಅಡುಗೆ ಕೆಲಸ ಮುಗಿಸ್ಬಿಡೋಣ. ಅದಾದಮೇಲೆ ನಾನು ಹೇಳಿದ್ನಲ್ಲ ಹೊರಗಡೆ ಎಲ್ಲ ಹೋಗಿ ಬರೋದಿದೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಟಿಫನ್ ಎಲ್ಲ ಮುಗಿಸಿ ಎಲ್ಲ ಆಯಿತು. ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದೆ. ಸೊ ಅದಾದ ನಂತರ ನಾನಿಲ್ಲಿ ಇವಾಗ
ಏನೋ ಹಸಿಕಾಳು ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೆಂಗಪ್ಪ ಮಾಡೋದು ಹಸಿಕಾಳು ಹುಳಿ? ತುಂಬಾ ಈಸಿ ಇರುತ್ತೆ. ಕೆಲವೊಂಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಏನೆಲ್ಲ ಹಚ್ಕೊಳ್ತಿದ್ದೀನಿ ಅಂದರೆ ಟೊಮ್ಯಾಟೊ, ಈರುಳ್ಳಿ ಮತ್ತು ಏನು ನಮಗೆ ಏನು ತರಕಾರಿ ಇದಕ್ಕೆ ಚೆನ್ನಾಗಿರುತ್ತೋ ಆ ತರಕಾರಿಗಳನ್ನ ಹಾಕೋಬೋದು. ಅದರಲ್ಲೂ ಕುಂಬಳಕಾಯಿ ಹಾಕೋದ್ರಂತೂ ಸಿಹಿ ಕುಂಬಳಕಾಯಿ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಸಿಹಿ ಕುಂಬಳಕಾಯಿ ಹಾಕಿ ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಹುಳಿ ಸಾಂಬಾರನ್ನ. ಸೊ ಹಾಗಾಗಿ ಅದೊಂದು ತರಬೇಕಿತ್ತು, ಇರಲಿಲ್ಲ. ಸೊ ಹಾಗೆಯೇ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಕುಕ್ಕರ್ಗೆ ನೀರಿಟ್ಬಿಟ್ಟು ಅವರೆಕಾಳು ಹಾಕಿಬಿಟ್ಟು ಅದಾದ ನಂತರ ಏನು ತರಕಾರಿ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲನೂ ಹಾಕಿಬಿಟ್ಟು ಉಪ್ಪು ಹಾಕಿ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲವನ್ನು ಹಾಕಿಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊಬೇಕು. ಚೆನ್ನಾಗಿ ಕೂಗ್ತು ಅಂದರೆ ವಿಸಿಲ್ ಇದಾಯಿತು ಅಂದರೆ ನೀಟಾಗಿ ಬೆಂದ್ಕೊಂಬಿಟ್ಟಿರುತ್ತೆ. ಬೆಂದ್ಕೊಂಡಿದ್ದನ್ನ ನಾವು ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ಇಳಿಸ್ಕೊಂಡ್ರೆ ಮುಗೀತು. ಸಾಂಬಾರಂತೂ ಸಖತ್ತಾಗಿರುತ್ತೆ. ಮಕ್ಳಿಗೆ ಅಂತೂ ಅದರಲ್ಲೂ ಹಸಿಕಾಳು ಹುಳಿ ಅಂದರೆ ಹಸಿಕಾಯಿ ಈ ಥರದ್ದು ಕಾಳುಗಳಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಾರನ್ನು. ಅದಾದಮೇಲೆ ನಾನಿಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು, ಯಾಕಂದರೆ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ ನಾನು ಇಲ್ಲಿ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿದ್ದೆ. ಅಲ್ಲಿ ಕೆಲವೊಂದು ನನಗೆ ಬೀಡ್ಸು ಮತ್ತು ಎಲ್ಲ ಬೇಕಿತ್ತು. ಏನಕ್ಕೆ ಅಂದರೆ ವರ್ಕ್ ಮಾಡೋಕ್ಕೆ ಮತ್ತು ಇಯರಿಂಗ್ ಮಾಡೋದಕ್ಕೆ. ಸೊ ಯಾವ ರೀತಿ ಬರುತ್ತೆ ಏನೋ ನನಗೂ ನಿಜ ಗೊತ್ತಿಲ್ಲ. ನಾನು ಇಯರಿಂಗ್ ಎಲ್ಲ ಫಸ್ಟ್ ಟೈಮ್ ನಾನು ಟ್ರಯಲ್ ಮಾಡ್ತಿರೋದು. ಸೊ ಯಾವ ರೀತಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಅದ್ರ ಜೊತೆಗೆ ನನಗಂತೂ ಬ್ಲೌಸ್ ವರ್ಕ್ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಐಡಿಯಾ ಇದೆ, ಅದೇ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವೊಂದನ್ನು ಬೀಡ್ಸ್ಗಳು ಬೇಕಾಗಿತ್ತಲ್ವ, ಬೀಡ್ಸು ಮತ್ತು ಗ್ಲೂ ಎಲ್ಲನೂ ಬೇಕಾಗಿತ್ತು. ಒಂದು ಇದನ್ನು ತೊಗೊಳ್ತಿದ್ದೀನಿ ನೋಡಿ. ಇದಂತೂ ಸಿಕ್ಕಾಬಡೆ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಈ ಥರ ಒಂದು ಬೀಡ್ಸು ಇವಾಗೆಲ್ಲ ಟ್ರೆಂಡಿಂಗ್ ಬರ್ತಿದೆಯಲ್ವ, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು. ತುಂಬ ಬ್ಯಾಂಗಲ್ಸ್ಗಳಿಗೆ ಯೂಸ್ ಮಾಡ್ತಿದ್ದಾರೆ ನೋಡಿ ಸ್ಟೋನ್ಸು. ಆ ಥರ ಸ್ಟೋನ್ಸ್ಗಳು ಸಖತ್ತು ಕಾಸ್ಟ್ಲಿ ಫ್ರೆಂಡ್ಸ್. ಅದಂತೂ ಅದನ್ನೆಲ್ಲ ತೊಗೊಂಡು ಬಂದಾದಮೇಲೆ ಆ್ಯಸ್ ಯೂಶ್ವಲ್ ಸೇಮ್ ಒಂದು ಎಷ್ಟೆಲ್ಲ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಿದ್ದೀನಿ. ಅದರಲ್ಲೂ ನಾವು ಈ ಐಟಮ್ ಎಲ್ಲ ತೊಗೊಂಡು ಬಂದಾಗ ಪವರ್ ಇರಲಿಲ್ಲ. ಸೊ ಕತ್ಲೆ ಅನ್ನಿಸ್ತಿತ್ತು, ವಿಡಿಯೋನೂ ಮಾಡ್ಕೊಳಕ್ಕಾಗಲ್ಲ. ಅದ್ರ ಬದಲು ಬೇರೆ ಕೆಲಸ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಏನೆಲ್ಲ ಐಟಮ್ ತೊಗೊಂಬಂದಿದ್ವಿ. ಕೆಲವೊಂದಿನ ಅಂಟಿಸಿ ಇಯರಿಂಗ್ಸ್ಗೆ ಯಾವ ರೀತಿ ಇದು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅಂಟಿಸಿ ಇಟ್ಟಿದ್ದೀವಿ. ಸೊ ಯಾವ ರೀತಿ ಬರುತ್ತೆ ಏನು ಅಂತ ನನಗೂ ಐಡಿಯಾ ಇಲ್ಲ, ನೋಡೋಣ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಇದು ಬಂತು, ಕರೆಂಟ್ ಬಂತು. ಸೊ ಅದಾದಮೇಲೆ ನಾನು ಈ ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಬನ್ಸ್ ಟೈಪಲ್ಲಿ ಹಾಕೋದು. ಸೊ ತುಂಬಾ ಈಸಿ ಇರುತ್ತೆ ಇದು. ಜಸ್ಟ್ ಫ್ರಂಟ್ ಹೇರ್ ಸ್ಟೈಲೆಲ್ಲ ಟ್ವಿಸ್ಟ್ ಮಾಡಿ ಈ ಥರ ಹಾಕ್ಕೊಂಬಿಟ್ಟು ಅದಾದಮೇಲೆ ಸ್ವಲ್ಪ ಹೇರ್ನ ತೊಗೊಂಡು ಈ ಥರ ರಬ್ಬರ್ ಬ್ಯಾಂಡಿಂದ ಲಾಕ್ ಮಾಡಿ, ಫುಲ್ ಹೇರ್ನ ಒಂದು ರಬ್ಬರ್ ಬ್ಯಾಂಡಿಂದ ಲಾಕ್ ಮಾಡಬೇಕು. ಅದಾದಮೇಲೆ ಅದರಲ್ಲಿ ಸ್ವಲ್ಪ ಹೇರ್ ತೊಗೊಂಡು ಇನ್ನು ಒಂದು ಸೆಂಟರ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಅದನ್ನು ಒಳಗಡೆಯಿಂದ ಟ್ವಿಸ್ಟ್ ಮಾಡಿ ಹಾಕಿ ಈ ಥರ ಜಸ್ಟ್ ಪುಲ್ ಮಾಡಿದ್ರೆ ಹೇರ್ನ ಆಯಿತು. ಅದೇ ಮತ್ತೆ ಇನ್ನೂ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಎಂಡ್ಗೆ ಹಾಕ್ಕೋಬೇಕು. ಅದಾದ ನಂತರ ಮತ್ತೆ ಸೇಮ್ ಉಲ್ಟಾ ಮಾಡಿಬಿಟ್ಟು ಅದನ್ನು ಜಸ್ಟ್ ಈ ಥರ ಪುಲ್ ಮಾಡಿಕೊಂಡ್ರೆ ಆಯಿತು. ಎಲ್ಲನೂ ಸ್ವಲ್ಪ ಹೇರ್ಸ್ನ ತೊಗೊಂಡು ನಾವು ಅದೇ ಥರನೇ ಇವಾಗೇನು ನಾನು ತೋರಿಸ್ತಿದ್ದೀನಲ್ವ ಅದೇ ರೀತಿ ಮಾಡ್ಕೋಬೇಕು ಎಲ್ಲ ಹೇರ್ನೂ. ಸೊ ಅದಾದಮೇಲೆ ಯಾವ ರೀತಿ ಅದನ್ನು ಅಟ್ಯಾಚ್ ಮಾಡಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅಲ್ಲೂ ಮಾಡ್ತಾಯಿದ್ದೀನಲ್ವ, ಮಾಡಿ ಎಲ್ಲ ಆಗಿದೆ. ಒಂದು 6 ಏನೋ ಲೇಯರ್ಸ್ ಆಗುತ್ತೆ. ನೀವು ಎಷ್ಟು ಲೇಯರ್ಸ್ ಆದರೂ ಮಾಡ್ಕೋಬೋದು, ಡಿಪೆಂಡ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದು ಮಾಡ್ಕೋಬೋದು. ಅಂದರೆ ಎಷ್ಟು ಬೇಕೋ ಅಷ್ಟು ಲೇಯರ್ ಮಾಡ್ಕೋಬೋದು. ಅದಾದ ನಂತರ ಈ ಥರ ಮಾಡಿಕೊಂಡು ಒಂದೊಂದೇ ಅದ್ರ ಒಳಗಡೆ ಅಟ್ಯಾಚ್ ಮಾಡ್ತಾ ಟ್ವಿಸ್ಟ್ ಮಾಡ್ತಾ ಹೋದರೆ ಒಂದು ಹೇರ್ ಸ್ಟೈಲ್, ಒಂದು ಒಳ್ಳೆ ಹೇರ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಈ ಥರ ಇರುತ್ತೆ ಫ್ರೆಂಡ್ಸ್. ಇವತ್ತಿನ ದಿನ ಈ ಥರ ಹೋಗಿದೆ. ಸೊ ನೆಕ್ಸ್ಟ್ ದಿನಗಳಲ್ಲಿ ನಾನು ಫುಲ್ ಬ್ಲೌಸ್ ಎಷ್ಟು ದಿನಕ್ಕೆ ಆಗುತ್ತೋ ಏನೋ ನನಗೂ ಐಡಿಯಾ ಇಲ್ಲ, ಯಾಕಂದರೆ ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದೀನಿ. ಏನಂದರೆ ಎಲ್ಲ ಹಬ್ಬಗಳು ಒಟ್ಟಿಗೆ ಬಂದಾಗ ಒಂಥರ ನಮಗೆ ಗಡಿಬಿಡಿ ಅನಿಸುತ್ತೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ
ಎಲ್ಲನೂ ಮಿಕ್ಸಪ್ ಆಗಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡಬೇಕು ಅಂತ ಹೇಳ್ಬಿಟ್ಟು ಆ ಸ್ಯಾರಿನ ಹೊರಗಡೆ ವರ್ಕ್ ಮಾಡಿಸಿದ್ರೆ ಇಷ್ಟು ಕಾಸ್ಟ್ಲಿ ಆಗುತ್ತೆ. ಅದ್ರ ಬದಲು ನನಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ನಾನು ವರ್ಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದು ಆಲ್ರೆಡಿ ನಾನು ಒಂದು ಸ್ಲೀವ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಒಂದು ಸ್ಲೀವು ಮತ್ತು ಬ್ಯಾಕು ಇದು ನೆಕ್ಕು ಎಲ್ಲನೂ ಇದೆ. ಸೊ ಅದು ಎಲ್ಲನೂ ಕಂಪ್ಲೀಟ್ ಮಾಡಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಎಷ್ಟು ದಿನಕ್ಕಾಗತ್ತೆ ಏನು ಅಂತ ನನಗೂ ಐಡಿಯಾ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪನೇ ಏನು ವರ್ಕ್ ರೆಡಿ ಮಾಡ್ಕೊತಿರೋದ್ರಿಂದ ನಿಮ್ಮ ಜೊತೆ ಬೇಗ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ಅದ್ರ ಜೊತೆಗೆ ಫ್ರೆಂಡ್ಸ್, ನಾನು ಏನೆಲ್ಲ ನಾನು ಜ್ಯುವೆಲರೀಸ್ ಹಾಕ್ಕೊಳ್ತಿದ್ದೀನಿ ಮತ್ತು ಯಾವ ಥರ ರೆಡಿ ಆಗಬೇಕು ಅಂದ್ಕೊಂಡಿದ್ದೀನಿ, ಆ ಒಂದು ಇದನ್ನು ಈಗಿಂದನೇ ಪ್ರಿಪೇರ್ ಮಾಡ್ಕೊಬೇಕು. ಏನಂದರೆ ಸ್ಯಾರಿ ಪ್ರಿಪ್ಲೀಟಿಂಗ್ ಇರ್ಬೋದು, ಪ್ರತಿಯೊಂದೂ ಎಲ್ಲನೂ ಈಗಿಂದನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆವತ್ತಿನ ದಿನ ನನಗೆ ಅಷ್ಟು ರಿಸ್ಕ್ ಅನಿಸಲ್ಲ. ಮತ್ತು ಯಾಕಂದರೆ ಹಬ್ಬ ಅಂತ ಅಂದಾಗ ಎಲ್ಲ ಥರ ಕೆಲಸಗಳೂ ನಾವೇ ಮಾಡೋದ್ರಿಂದ ಈಗಿಂದನೇ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ಅಷ್ಟು ರಿಸ್ಕ್ ಅನಿಸಲ್ಲ. ಸೊ ನಾನು ಇವಾಗ ಸ್ಯಾರಿ ಏನೆಲ್ಲ ಇದೆ ಅಂದರೆ ಜ್ಯುವೆಲ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಎಲ್ಲನೂ ರೆಡಿ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ಆವತ್ತಿನ ದಿನಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಫೈನಲಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಯಾವ ರೀತಿ ಹೇರ್ ಸ್ಟೈಲ್ನ ಅದನ್ನ ಇದು ಮಾಡ್ಕೊಬೋದು ಅಂದರೆ ಜಸ್ಟ್ ಅದನ್ನು ನಾವು ಬನ್ಸ್ ಟೈಪಲ್ಲಿ ನಾವು ಮಾಡ್ಕೊತಿರೋ ಅಂಥದ್ದು. ಸೊ ಇವತ್ತಿಂದು ಹೇರ್ ಸ್ಟೈಲ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.